ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ದೇವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ, ಶುಭ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಬಳಸುವ ಸಂಪ್ರದಾಯವಿದೆ. ಹಾಗಾದರೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿಕೊಳ್ಳುವುದರ ಪ್ರಯೋಜನವೇನು, ಹಾಗೆ ದೇವಸ್ಥಾನದಿಂದ ತಂದಿರುವಂಥ ಅರಿಶಿನವನ್ನು ಏನು ಮಾಡಬೇಕು, ಹಾಗಾದರೆ ಅರಿಶಿನ ಕುಂಕುಮದ ಮಹತ್ವ ಏನೆಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಅರಿಶಿನ ಕುಂಕುಮಕ್ಕೆ ವಿಶೇಷವಾದ ಸ್ಥಾನವಿದೆ. ಅರಿಶಿನ ಮತ್ತು ಕುಂಕುಮದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ. ದೇವರುಗಳ ಆರಾಧನೆಯಲ್ಲಿ ಅರಿಶಿನ ಮುಖ್ಯವಾದರೆ ದೇವತೆಗಳ ಆರಾಧನೆಯಲ್ಲಿ ಕುಂಕುಮ ಮುಖ್ಯವಾಗಿರುತ್ತದೆ. ಪುಡಿ ಅರಿಶಿನಕ್ಕಿಂತಲೂ ಅರಿಶಿನ ಕೊಂಬುಗಳನ್ನು ಬಳಸಲಾಗುತ್ತದೆ. ಅರಿಶಿನ ಮತ್ತು ಕುಂಕುಮವು ಶುದ್ಧತೆಯನ್ನು, ಶ್ರೇಷ್ಠತೆಯನ್ನು ಪ್ರತಿನಿಧಿಸುವಂತಹ ವಸ್ತುವಾಗಿದೆ. ದೇವರ ಪೂಜೆಯಲ್ಲಿ ಅರಿಶಿನ ಕುಂಕುಮ ಬಳಸೋದ್ರಿಂದ ಹಾಗೂ ಅರಿಶಿನ ಮತ್ತು ಕುಂಕುಮದ ತಿಲಕವನ್ನು ಇಟ್ಟುಕೊಳ್ಳುವುದರ ಮಹತ್ವ ಮತ್ತು ವಿಶೇಷತೆಗಳು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಅರಿಶಿನವನ್ನು ಹೆಚ್ಚಾಗಿ ನರಸಿಂಹಸ್ವಾಮಿ ಆರಾಧನೆಯಲ್ಲಿ, ಘಾಟಿ ಸುಬ್ರಹ್ಮಣ್ಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಉಪಯೋಗಿಸಲಾಗುತ್ತದೆ. ನೀವು ಈ ದೇವಸ್ಥಾನಗಳಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಪಡೆದ ಅರಿಶಿನವನ್ನು ಮನೆಗೆ ತಂದು ಅದನ್ನು ಸ್ವಲ್ಪ ನೀರಿನಲ್ಲಿ ಬೆರೆಸಿ ಪ್ರತಿನಿತ್ಯವೂ ನಿಮ್ಮ ಹಣೆಯ ಮೇಲೆ ತಿಲಕವಾಗಿ ಇಟ್ಟುಕೊಳ್ಳಬಹುದು. ಹಾಗೂ ಈ ಅರಿಶಿನವನ್ನು ಶುದ್ಧವಾದ ಅಕ್ಕಿಯಲ್ಲಿ ಮಿಶ್ರಣ ಮಾಡಿ ಅದನ್ನು ಅಕ್ಷತೆಯ ರೂಪದಲ್ಲಿ ಕೂಡ ಬಳಸಬಹುದು. ಹಾಗೂ ಈ ಅಕ್ಷತೆಯನ್ನು ನೀವು ಯಾವಾಗಲೂ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಹುದು. ಹಾಗೆ ಮಹಿಳೆಯರು ಬಹಳ ಹಿಂದಿನಿಂದಲೂ ತಮ್ಮ ಕೆನ್ನೆಯ ಮೇಲೆ, ಕೈ ಮೇಲೆ ಹಾಗೂ ದೇಹದ ಮೇಲೆ ಅರಿಶಿನವನ್ನು ಹಚ್ಚಿಕೊಳ್ಳುವುದನ್ನು ನೀವು ಗಮನಿಸಿರಬಹುದು. ಈ ರೀತಿ ಅರಿಶಿನವನ್ನು ಹಚ್ಚಿಕೊಳ್ಳುವುದರಿಂದ ಆರೋಗ್ಯದ ಸಮಸ್ಯೆಗಳು ಸಹ ಪರಿಹಾರವಾಗುತ್ತದೆ. ಹೆಣ್ಣು ಮಕ್ಕಳು ಋತುಮತಿಯಾದಂತಹ ಸಂದರ್ಭದಲ್ಲಿ ಅವರನ್ನು ಯಾವುದೇ ಸೂಕ್ಷ್ಮಾಣುಗಳು ಬಾಧಿಸಬಾರದೆಂದು ಅರಿಶಿನ ಬೆರೆಸಿದ ನೀರನ್ನು ಅವರ ತಲೆಯ ಮೇಲೆ ಸುರಿಯಲಾಗುತ್ತದೆ. ಹಾಗೆ ದೇವರುಗಳ ಆರಾಧನೆಯಲ್ಲಿ ಅರಿಶಿನವನ್ನು ಬಳಸಿದರೆ ದೇವತೆಗಳ ಆರಾಧನೆಯಲ್ಲಿ ಹೆಚ್ಚಾಗಿ ಕುಂಕುಮವನ್ನು ಉಪಯೋಗಿಸಲಾಗುತ್ತದೆ. ದುರ್ಗಾ ದೇವಿಯನ್ನು, ನಿಮಿಷಾಂಬಾ ದೇವಿಯನ್ನು, ಮಹಾಲಕ್ಷ್ಮಿ ದೇವಿಯನ್ನು ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಕುಂಕುಮಾರ್ಚನೆಯನ್ನು ಮಾಡುವ ಪದ್ಧತಿ ಇದೆ. ದೇವತೆಗಳಿಗೆ ಅರ್ಚನೆ ಮಾಡಿದಂತಹ ಕುಂಕುಮವನ್ನು ನಾವು ಪ್ರತಿನಿತ್ಯ ಹಣೆಯ ಮೇಲೆ ತಿಲಕವಾಗಿ ಹಚ್ಚಿಕೊಳ್ಳುವುದರಿಂದ ವಿಶೇಷವಾದ ಬಲ ಪ್ರಾಪ್ತವಾಗುವುದು. ಶಿವನ 3ನೇ ಕಣ್ಣಿನ ಸಂಕೇತವಾಗಿ ಕುಂಕುಮವನ್ನು ಹಣೆಯ ಮೇಲೆ ಹಚ್ಚಿಕೊಳ್ಳಲಾಗುತ್ತದೆ. ದೇವತೆಗಳ ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನೀವು ಅಲ್ಲಿ ದೇವತೆಗಳಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಪೂಜಿಸುವುದು ಉತ್ತಮ. ದೇವತೆಗಳ ಆರಾಧನೆಯಲ್ಲಿ ಹೂವುಗಳು ಎಷ್ಟು ಮುಖ್ಯವಾಗಿರುತ್ತದೆಯೋ ಅದಕ್ಕಿಂತಲೂ ಕುಂಕುಮ ಹೆಚ್ಚು ಮುಖ್ಯವಾಗಿರುತ್ತದೆ. ಹಾಗಾದರೆ ವೀಕ್ಷಕರೇ, ಅರಿಶಿನ ಮತ್ತು ಕುಂಕುಮವನ್ನು ನಾವು ಹಚ್ಚಿಕೊಳ್ಳೋದ್ರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆಯುತ್ತೇವೆ ಎಂದರೆ, ದೇವರು ಮತ್ತು ದೇವತೆಗಳಿಗೆ ಅರ್ಚನೆ ಮಾಡಿದಂತಹ ಅರಿಶಿನ ಮತ್ತು ಕುಂಕುಮವನ್ನು ನಮ್ಮ ಹಣೆಯ ಮೇಲೆ ಹಚ್ಚಿಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿಗಳು ನಮ್ಮಿಂದ ದೂರ ಉಳಿಯುವುದು. ಇದು ನಮ್ಮ ಜ್ಞಾನವನ್ನು ವೃದ್ಧಿಸುವುದು, ದೈವಿಕ ಶಕ್ತಿಗಳ ಬೆಂಬಲ ದೊರೆಯುವುದು, ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಕೂಡ ಸಿಗುವುದು. ನೀವು ಯಾವುದೇ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದರೂ ಅಲ್ಲಿ ಹೆಚ್ಚಾಗಿ ದೇವಿಗೆ ಕುಂಕುಮಾರ್ಚನೆ ಮಾಡುವುದನ್ನು ನೀವು ಗಮನಿಸಿರಬಹುದು. ಒಂದು ವೇಳೆ ನೀವು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಅಲ್ಲಿ ದೇವಿಗೆ ಕುಂಕುಮಾರ್ಚನೆ ಮಾಡಿದ ಕುಂಕುಮವನ್ನು ಹಣೆ ಮೇಲೆ ಹಚ್ಚಿಕೊಳ್ಳುವುದರಿಂದ ಆಕೆಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಹಾಗೆ ಸೌದತ್ತಿ ಯಲ್ಲಮ್ಮ, ಶೃಂಗೇರಿ ಶಾರದೆ, ದಾನಮ್ಮ ತಾಯಿ, ಕೊಲ್ಲೂರು ಮೂಕಾಂಬಿಕೆಗೆ ಕುಂಕುಮಾರ್ಚನೆ ಮಾಡಿ ಅದನ್ನು ನಾವು ನಮ್ಮ ಹಣೆಯ ಮೇಲೆ ಇಟ್ಟುಕೊಳ್ಳೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಸಾಧಿಸಬಹುದು. ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಶ್ರದ್ಧಾ ಭಕ್ತಿಯಿಂದ ಹಚ್ಚಿಕೊಂಡರೆ ಧನ ಸಂಪತ್ತು ವೃದ್ಧಿಯಾಗುವುದು ಎನ್ನುವ ನಂಬಿಕೆ ಕೂಡ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಅರಿಶಿನ ಮತ್ತು ಕುಂಕುಮದಲ್ಲೂ ಕೂಡ ದೈವಿಕ ಶಕ್ತಿಗಳು ಅಡಕವಾಗಿರುತ್ತದೆ. ಇಂತಹ ಪವಿತ್ರವಾದ ಅರಿಶಿನ ಮತ್ತು ಕುಂಕುಮವನ್ನು ನಾವು ಹಚ್ಚಿಕೊಳ್ಳೋದ್ರಿಂದ ಯಶಸ್ಸು ಸದಾ ನಮ್ಮೊಂದಿಗೆ ಇರುತ್ತದೆ. ದೃಷ್ಟಿದೋಷದಿಂದ ಮುಕ್ತಿ ಕೂಡ ದೊರೆಯುತ್ತದೆ. ಹಾಗೆ ಕಷ್ಟಗಳೆಲ್ಲ ಕಳೆಯಲು ಪ್ರಾರಂಭವಾಗುತ್ತದೆ. ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.